ಊಟ ಮಾಡಲು ಹೊರದವರಲ್ಲಿ ದೊಡ್ಡ ರಾಜಂತನೇ ಎಬ್ಬಿಸಿ ಸ್ನೇಹಿತರ ಮಧ್ಯೆ ಕುರುಕ್ಷೇತ್ರದ ಯುದ್ಧವನ್ನೇ ಪ್ರಾರಂಭಿಸಿ ಸ್ನೇಹಕ್ಕೆ ಕೊಡಲು ಪೆಟ್ಟು ಹಾಕಲೇಬೇಕು. ಇಂದು ತಕ್ಕ ಸಮಯ ತಾನಾಗಿ ಒದಗಿ ಹಾಗೆ ಕೂತಿದ್ದಕ್ಕೂ ಟೊಂಗೆ ಮೂರ್ತಿ ಸಾಕ್ಷಿ ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ಕೈಯಲ್ಲಿ ಫೋಟೋ ಚಂದ್ರು, ಇದು ಸಾಧಾರಣ ಫೋಟೋ ಅಲ್ಲ. ಇದು ನನ್ನ ಮನೆತನದ ಮರ್ಯಾದೆ ಮಣ್ಣುಪಾಲು ಮಾಡೋ ಫೋಟೋ. ನೋಡು ಮಿತ್ರ, ಅಶೋಕ್, ಈ ಫೋಟೋ ಎಲ್ಲಿಂದ ಬಂತು? ನಿಮ್ಮ ಪೊಲೀಸ್ ಬುದ್ಧಿಯನ್ನ ಇರಿಸಬೇಡಿ ಸಾಹೇಬ್ರೆ. ನೀವು ಈ ಮನೆಗೆ ಬಂದು ಸಂತಗೊಂಡೆ ಏನು ನೋಡಿ ನನಗೆ ಸಾಕಾಗ್ಬಿಟ್ಟಿತ್ತು. ಈ ಸೀರೆ ಮತ್ತು ಈ ಫೋಟೋ ತಂದ ನಮ್ಮ ಸ್ನೇಹಿತ ಇವಳ ಗರ್ಭಕ್ಕೆ ಹೊಡೆಯ ಇದೇನು ಹೇಳ್ತೀರಮ್ಮ? ನಾನು ನಿಜ ಹೇಳು, ಈ ಫೋಟೋದ ಅಪ್ಪಗೆ ನೋಡಿದರೆ ಗರ್ಭಕ್ಕೆ ನೀನೇ ಹೊಡೆಯ. ನಿಜ ಸಂಗತಿ ಏನೆಂದು ಹೇಳದಿದ್ದರೆ ಪರಿಣಾಮ ನಕ್ಕಲ್ಲ ಜೋಕೆ. ಇಲ್ಲ, ಈ ಫೋಟೋ ಸೀರೆ ಬಗ್ಗೆ ಸಂಶಯ ಪಡಬೇಡ. ಶಂಕರ್ ಎಂದು ನನ್ನ ಕೊನೆಗೆ ತಾಯಿತ್ತಿದ್ದೋ ಅಂದೇ ಇವರು ನನಗೆ ಅಣ್ಣನ ಸಮಾನ. ನಾನು ಹೊತ್ತುರಿಯುವ ಗರ್ಭ ನಿಜಕ್ಕೂ ಶಂಕರನ ಗರ್ಭ ಅಲ್ಲ. ಏನೋ ತಂದೆ ತಾಯಿ ಕಬ್ಬಲಿ ಕಣ್ಣಲ್ಲಿ ಜೋಪಾನ ಮಾಡಿದ ಕರ್ತವ್ಯ ಈ ಮಹಾಮಂದಿರಕ್ಕೆ ಮಸಿ ಬೆಳೆದೇ ಇಲ್ಲ. ನೀನು ನನ್ನ ತಂಗಿಯಲ್ಲ, ಮಹಾ ಮಾಟಗಾತಿ. ಇಲ್ಲಿ ಮಾಟಗಾರತಿ ಕಪಾಳ ಮೋಕ್ಷ ಮಾಡ್ತಿಯಲ್ಲ. ನೀನೇ ಹೊತ್ತು ತಂದ ಅನಾಥನಿಗೆ ಇನ್ನೊಂದು ಸಲ ಕೆಳಗೆ ಬಾರಿಸಲ್ಲ. ಸುಮ್ಮನೆ ಮಾಡಿದ್ದೇನೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಿನ್ನನ್ನು ಅರೆಸ್ಟ್ ಮಾಡಿ ತನಿಖೆಗಾಗಿ. ಆದರೆ ಇಷ್ಟು ಮಾತ್ರ ನಿಜ. ಸೀತಾ ನಾನು ಕಾರಣನಲ್ಲ. ನಿನ್ನ ಮನೆತನವನ್ನು ನಾಶ ಮಾಡುವುದಲ್ಲ ಈ ಶಂಕರು. ಫೋಟೋ ದೃಶ್ಯ ಈ ಸೀರೆ ಮಾಡುದೆಲ್ಲ ಮಾಡ್ಬಿಟ್ಟು ಅಣ್ಣ ಅಂತ ಹೇಳ್ಬೇಡ. ನೀನು ಜನ್ಮಕ್ಕೆ ನಾಚಿಕೆಯಾಗುವುದಿಲ್ವೇನು? ಅಣ್ಣ ಅಂತ ಹೇಳುವುದಕ್ಕೆ ಭಾರತಿ, ನಾಲಿಗೆ ಸ್ವಲ್ಪ ಇಟ್ಟುಕೊಂಡು ಮಾತನಾಡು. ನೀನು ನನ್ನ ತಂಗಿಯ ಸಮಾನ. ಇಲ್ಲಿಯವರೆಗೂ ನೀನೇ ಸುಮ್ಮನಿದ್ದೆ. ಇನ್ನು ಮುಂದೆ ಮಾತನಾಡಿದರೆ ಪರಿಣಾಮ ಎಚ್ಚರ. ನನ್ನ ಮನೆಗೆ ಬಂದು ನನ್ನ ಎಚ್ಚರಿಕೆ ಸ್ನೇಹಿತನಾದ ಕೆಲಸ ಈ ಮನೆತನ ಮರ್ಯಾದೆ ಸ್ನೇಹದ ಸಂಕೋಲೆಗೆ ಸೇಡಿನ ಮುಳ್ಳಿಟ್ಟ ಮಂಗಮಾನವ. ನಿನ್ನ ಮುಖ ನೋಡಲು ಇಷ್ಟ ಇಲ್ಲ. ಹೊರಟು ಹೋಗುವುದಿಲ್ಲ. ಅಶೋಕ್, ಎಂತ ಸ್ನೇಹದ ಸಂಕೋಲೆಗೆ ಇಡುವ ಮಗ ನಾನಲ್ಲ.
ಎಂದು ಸೀತಾಳವರಿಗೆ ತಾಳಿ ಕಾಳಿಕವು ಅಂದಿನಿಂದ ನಿನ್ನಂತೆ ನನ್ನ ಅಂದಾಜ ಒಬ್ಬ ತಂಗಿ ಎಂದು ತಿಳಿದುಕೊಂಡೆ. ಸೀತಮ್ಮರ ಬಗ್ಗೆ ನಾನು ಕಾಣಲ್ಲ, ಇದು ಸತ್ಯ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ನಾವು ದೇಹ ಮನಸ್ಸು ಒಂದೇ ಎಂದು ಬೆಳೆದು ದೊಡ್ಡವರಾಗಿ ಈ ಫೋಟೋವಾಗುವಂತೆ ಮಾಡಿ ನಾನು ಬರುತ್ತೇನೆ. ಅಶೋಕ್, ನೀನು ನನ್ನ ಮುಖ ನೋಡುವುದಕ್ಕೆ ಪಡಬಹುದು, ಆದರೆ ನಾನಾಗಲ್ಲ. ನಿನ್ನ ನನ್ನ ರಕ್ತದ ಕಣಕಣಗಳು ಅರಿವಾಡುತ್ತಿದೆ. ನಾನು ಸಂಕಷ್ಟದಲ್ಲಿದ್ದಾಗ ನಾನು ಕಾಪಾಡಿದೆ. ನಿನ್ನ ಋಣ ಬರುತ್ತೇನೆ ಅಶೋಕ್. ಭಾರಿ ಪುರುಷ, ಕರ್ಣನಂತೆ ಮಾತಾಡಿ ಚಂದನಂತೆ ಹೋದ. ರೇ ನಂದು ಗೋಕಗೋತ್ರವ ಈ ನನ್ನ ಮನೆಯಲ್ಲಿ ಇಲ್ಲ ನಾನೇ ಒಂದು ಯಾರಿಗೂ ಮಗುವಿನ ಜನನ ಈ ಮನೆಯಲ್ಲಿ ಈ ಸೂಳೆಯನ್ನು ಕಳೆದುಕೊಳ್ಳಲಾರೆ. ಮೊದಲು ಈ ಪಾಪದ ಮನೆಯಿಂದ ಗರ್ಭ ಕೈ ಮಾಡಿ ಮಾಡಿ ಮುತ್ತು ಕೊಟ್ಟೋಳು ಮಾತಾಡಿ ನಿನ್ನಂತ ಬೀದಿ ಬೀದಿ ಇನ್ನು ಮುಂದೆ ಅಲ್ಲ ನಡೆ 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 ಅನ್ಯವಾಗಿದ್ದ ಈ ಶಾಂತಿ ನಿವಾಸಕ್ಕೆ ಅಶಾಂತಿ ಕೊಳ್ಳಿ ಅಣ್ಣ ಅಂತರಾಳ ಅಂತ ನನ್ನ ಮನೆ ಮಂದಿರಕ್ಕೆ ಜೇನು ಕುಳಿತುಕೊಂಡಿದ್ದೆ. ಅಲ್ಲ ಅಲ್ಲ ನೀನು ವಿಷ ಜಂತು. ನೀನೆಂತ ಶಸ್ತ್ರಗಳು ಮಾತಾಡಿದ್ರು ಕೂಡ ಸರಿ ಹಳಸಿದ ಅಂಬಲಿ ಅನ್ನ ಈ ಮನೆಯಲ್ಲಿ ಕೂಲಿ ಆಡ ಕೆಲಸ ಮಾಡಿಕೊಂಡಿರ್ತೀನಿ. ನಾವು ಮಾಸ ಹಡಲಿ ಮನೆ ಬಿಟ್ಟು ಹೊರಟು ನೋಡಿ ಈ ಮನೆ ಚಾಂಡ ಇಲ್ಲ ನಾಡಬೇಕು ನೀನೇನು ಚಿಂತಿಸಬೇಡ, ನಾನು ನಿರ್ಧರಿಸಿದರೆ ಮೊದಲು ಈ ಬಸರನ್ನು ಅನ್ನನೇ ಮನೆ
ಹೋಗ್ತೀನಿ. ಈ ಸತ್ವ ಪರೀಕ್ಷೆಯಲ್ಲಿ ಜಯಶಾಲಿಯಾಗಿ ಬಂದೇ ಬರ್ತೀನಿ. ನಾನು ಹಾಲು ಕಾಸ್ಕೊಂಡು ಬರ್ತೀನಿ, ನೀವು ಹಾಲು ಕುಡಿ, ನಂತರ ನಾನು ಅಡುಗೆ ಮಾಡ್ತೀನಿ. ಆಯ್ತಾ? ಒಂದು ನಿಮಿಷ ಮುಚ್ಕೊಂಡು ಬರ್ತೀನಿ. ನೀವು ಹಾಲು ಕುಡಿರಿ, ನಾನು ಇಬ್ಬರು ಸೇರಿ ಊಟ ಮಾಡೋಣ. ಆಯ್ತಾ? ನಿದ್ದೆ ಬಂದ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಗಂಡನಿಗೆ ನಾನು ಕೊಟ್ಟ ನಿದ್ರೆಗಳಿಗೆ ಆಲಿ ಹಾಕಿ ನಮ್ಮಂತವರು ಮಾತುವಂತೆ ನಡೆಯುವ ಮಾಟಗಾರಕ್ಕೆ ಭಾರತಿ ನಾನು ಬೋಧಿಸಿದ ಸಂಗತವನ್ನು ನಿರಾಧಾರವಾಗಿ ನೆರವೇರಿಸುತ್ತಾಳೆ. ಸೀತಾ ಮನೋಹರ ಮಲಗಿದ್ದಾನೆ. ಮಿಂಡನ ಇಂಥ ಸಚ್ಚಿನ ಸೂಳೆರ ಸೂರತನ ಕೊಂಡಾಡಬೇಕು. ಮಲಗಿರುವ ಮದಾಂಧ ಇನ್ನು ಮುಂದೆ ಈ ಜಗತ್ತನ್ನು ನಿನ್ನ ಕಣ್ಣಿನಿಂದ ನೋಡಲಾರೆ. ಭಾರತಿ ಭಾರತಿ ಬನ್ನಿ ನಾನು ಬಂದಿದ್ದೀವಿ. ನಿದ್ರಾ ತೆಗೆದುಕೋ ಭಾರತಿ. ಯಾಸೆ ಕಣ್ಣ ಮೇಲೆ ಬೇಡ ಭಾರತಿ, ಈಗ ನನ್ನ ಮಾತು ಕೇಳದಿದ್ದರೆ ನಾನು ಕಡಿಗಾಗಿ ನೀನು ಮಾಡಿದ ಧರ್ಮಣ್ಣನ ಮನೆತನಕ್ಕೆ ಕೆಟ್ಟ ಕಾರ್ಯಗಳನ್ನು ಬಯಲಿಗೆಳೆದು 100 ಜನರ ಮುಂದೆ ಮರ್ಯಾದೆ ಕಳೆದು ಅದಕ್ಕಾಗಿ ಸುಮ್ಮನೆ ಹಾಕು. ಇವನು ನೆತ್ತಿಯಲ್ಲಿರುವನು. ಹಾಗಾದ್ರೆ ತನ್ಯಾಸಿ ತೆಗೆದುಕೋ.
ಗಂಡನಿಗೆ ಈಗನೆದರು ಕಣ್ಣು ಕಳಿದ ಕೊಲೆ ಪಾತಕಿ. ನನ್ನ ಕಣ್ಣಿಗೆ ಈ ಜಗತ್ತಿನ ಸೂರ್ಯವಾಗಿದೆ ಭಾರತಿ ಭಾರತಿ. ನಿನ್ನ ಕಣ್ಣಿಗೆ ಯಾಕೆ ಸಿಕ್ಕಿದೆ? ಇನ್ನು ಮುಂದೆ ಏನು ಕುರುಡ? ಬಸ್ ಸ್ಟ್ಯಾಂಡಿನಲ್ಲಿ ಫುಟ್ಪಾತಿನಲ್ಲಿ ಚಿತ್ರಿಸಿ ಸಾಯುವುದನ್ನು ನಾನು ಕಂಡು ಸಂತೋಷ ಪಡಬೇಕು. ಭಾರತಿ, ಇನ್ನು ಈ ಕುರುಡನಿಗೆ ಸ್ಥಾನವಿಲ್ಲ. ಬೀದಿಗೆ ಕುರುಡ ಕಣ್ಣು ಕಳೆದುಕೊಂಡು ಚಾಡುವ ನಿನಗೆ ಈ ಬೀದಿಗೆ ಬನ್ನಿ. ಡಾರ್ಲಿಂಗ್, ಅಂತೂ ನಿನ್ನ ಪತಿಯನ್ನು ಹೊರದವಲ್ಲ. ಇನ್ನು ಆಸ್ತಿಗೆಲ್ಲ ನಾನೇ ಒಡೆಯ. ಇದೇ ಸಂತೋಷದಲ್ಲಿ ನಿನ್ನ ಯೌವನದ ಶ್ರೀಯಿಂದ ಆನಂದ ಮಾಡಿಸುವ. ಈ ಪಾಪಿಯ ಬಾಯಿಗೆ ಬೀಗನೆ ಇದಂತಾಗಿದೆ. ಈ ದೇವೇಂದ್ರ ತಂತ್ರಜಾಲ ಅಂದು ಊರು ಸಮಾಜದಲ್ಲಿ ಚಾಟಿ ಮರ್ಯಾದೆಯಾದು ಈ ಊರು ಧರ್ಮಸ್ಥಾನದ ಧನಂಜಯ ಚಕ್ರವರ್ತಿಯಾರೆ. ನಾನು ನಿರ್ಮಿಸಿದ ಎಣ್ಣೆಯ ಕುಂಡದಲ್ಲಿ ನಿನ್ನಳಿಯ ಶಸ್ತ್ರ ಇನ್ನು ನಿನ್ನ ತಂಗಿ ಆದರ ಪಿಂಡವನ್ನು ಬೀದಿಕಾರಿಯಾದಳು. ನಿನ್ನ ಸಹೋದರ ನೀನು ಈಗ ಉತ್ತಮನಾಗಿ ಬೀದಿಯಲ್ಲಿ ಕಂಡು
ಕಿರಿಚಿಕೊಂಡರೂ ನನ್ನನ್ನು ಕಾಪಾಡುವವರು ಇಲ್ಲಿ ಯಾರೂ ಇಲ್ಲ. ನನ್ನ ಭೀಕರ ಚಿತ್ರಕ್ಕೆ ಸೆಳೆದೆ ನಿನ್ನ ಮನತನವೆಲ್ಲ ನಾಶ. ನನ್ನ ಸೇನೆ ಸಿಡಿಲಿದೆ, ನಿನ್ನ ಬಾಳನ್ನು ಹೊರಡೋಯ್ತು. ನಾನು ಬರಬರೇನೆ. ಅಯ್ಯೋ ದೇವರೇ, ಗುಡಿ ಗುಡಿ ನಾರಗಳಲ್ಲಿ ಕೊಲ್ಲಾಗಿ ಕುಳಿತಿರುವೆಯೇನಪ್ಪ. ಏನು ಪಾಪ ಕರಳಗಳಿಸು ತಮ್ಮ ತಂಗಿಯರನ್ನು ನೋಡಲು ಬಂದ ನನಗೆ ಇಂಥ ಏಕೆಯನ್ನು ಕಂಡು ನನ್ನ ಆಸೆಯನ್ನು ಪಾಲು ಆಯಿತು. ಎಂಬ ನನ್ನ ಈ ಲೋಕದಲ್ಲಿ ಬರೇ ಕನಸಿನಾದ್ಯಂಬಾಚಾರದ ಜೀವನ. ಈ ತೊಗಲು ಮಾಂಸ ರಕ್ತ ಕಿವಿ ಶರೀರ ಶಾಶ್ವತವಲ್ಲ. ಹತ್ತಿಯ ಬಾವಿ ನೋಟಕ್ಕೆ ಅಂದ ಚಂದವಾಗಿ ಕಂಗಳಿಸಿದರೆ ಅಂತರಂಗದಲ್ಲಿ ಉಳಿಮೆಯೇ ಕರತರೆ. ಈ ದೇಹ ಒಳಗೆ ಅಮೂಲ್ಯದ ಮೂಲೆ ನೇತ್ರದ ಕುದಕ್ಕೆ ಏನಿನ ತೆಳಿಗೆ ಕಿವಿಯ ಕೆರಿಗೆರೆ ಸುಡಲಿದೆ ಮಾನವರ ದೇಹವನ್ನು. ಮಾನವರ ಒಡವನ್ನು ಕೆಟ್ಟರು ಕಂಗಲಾಗಿ ಇಷ್ಟೆಲ್ಲ ನುಡಿಯುವ ನಾನು ಒಬ್ಬ ಹುಚ್ಚ. ಹೌದು, ನಾನು ಒಬ್ಬ ಹುಚ್ಚ. ಹೌದು, ನಾನು ಒಬ್ಬ ಹುಚ್ಚ. ಬರುವಾಗ ಬರುತ್ತಲೇ, ಹೋಗುವಾಗ ಬರ್ತಲೇ, ಬಂದು ಹೋಗುವ ನಡುವೆ ಕತ್ತಲೆ. ಇಷ್ಟೆಲ್ಲ ಏನು ನುಡಿಯುವ ನಾನು ಒಬ್ಬ ಹುಚ್ಚ. ಹೌದು, ನಾನು ಒಬ್ಬ ಹುಚ್ಚ. ನನ್ನ ತಮ್ಮ ತಂಗಿ ಎಲ್ಲಿ ಸುಡುಗಾಡಿ. ಹೌದು, ಅಲ್ಲಿಗೆ ನನ್ನ ಪಯಣ. ಹೌದು, ಅಲ್ಲಿಗೆ ಸರಿಯಾದ ಸಮಯಕ್ಕೆ ಸಂದರ್ಶಿಸರೆ ಎಂದು ಹೇಳಿದ ದೇವೇಂದ್ರ ಇಷ್ಟೊತ್ತಾದರೂ ಯಾರು ಬರಲಿಲ್ಲ. ಸುಂದರವನದಲ್ಲಿ ಒಂಟಿ ಪಕ್ಷಿಯಾಗಿ ಜೊತೆಗಾರನ ಜೋಡಿಸುವ ಕಾತುರದಿಂದ ಕಾಯುತ್ತಿದೆಯಲ್ಲ ಆ ನಿನ್ನ ಪ್ರಿಯಕರ ದೇವೇಂದ್ರನಿಗಾಗಿ ಗಂಡನನ್ನ ಕಡೆಗಣಿಸಿದ ಶಿರೋಮಣಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನು ಕುರುಡನನ್ನಾಗಿ
ಹೊರಗೆ ಮನ್ನವತನವುದು ದೇವೇಂದ್ರ ತಾಳದ ಕತ್ತಾಗಿದೆ ನಿನ್ನ ಜೀವನ ನಿನಗೆ ಸಿಗುವುದು ಸಿರಿತನವಲ್ಲ ಭಾರತಿ ಸ್ಮಶಾನ. ಪ್ರಕಾಶ್, ಏನ್ ಹೇಳ್ತಿದ್ದೀರಿ ನೀವು? ನನ್ನ ದೇವನ ಪ್ರೀತಿ ಸಂಚಿನ ಪರಿ ಕಂಡಿದ್ದೇನೆ. ನನಗೆ ದೇವೇಂದ್ರ ಜೀವನ ಚರಿತ್ರೆಯೋ ಒಂದೊಂದು ಪುಟದಲ್ಲಿ ಲೇಖನ ದೇವೇಂದ್ರನಿಗೆ ಕೊಟ್ಟ ಮಾತಿನಂತೆ ಅವನ ಮಾತಿಗೆ ಮಣಿದು ತಂದೆ ತಾಯಿಯನ್ನು ಉಳಿಸಿಕೊಳ್ಳಲು ಧರ್ಮನ ಮನೆತನದಲ್ಲಿ ಮುಳ್ಳಾಗಿ ನಡೆಸಿದೆ. ನೀನು ಯಾರ ಸಲುವಾಗಿ ಮಾತಿಕಂತೆ ನಡೆಯೋ ಅವನೇ ನಿನ್ನ ತಂದೆ ತಾಯಿಗಳನ್ನು ಕತೆ ಮುಗಿಸಿದ. ಫೋಟೋ ನೋಡು. ನನ್ನ ತಂದೆ ತಾಯಿಗಳ ಸಲುವಾಗಿ ಆ ದೇವರಿಗೆ ಮಾತು ಹೇಳಿ ಹಾಲಿನಂತೆ ನನ್ನ ಸಂಸಾರದಲ್ಲಿ ಹುಳಿ ಇಲ್ಲ ನಾನು ಬರಬಾರ್ದು. ಬೇಡ ಭಾರತಿ, ನಿನ್ನ ಜೀವನವನ್ನು ಅನಿವಾರ್ಯವಾಗಿ ಕಾದುಕೊಳ್ಳಬೇಡ. ನಾನು ಹೇಳುವ ಮಾತಿನಂತೆ ತೆಗೆದುಕೋ ಪಿಸ್ತೂಲ್. ಅವನು ಹಣ ಬಂಗಾರ ದೋಚಿಕೊಂಡು ಪರಾರಿಯಾಗಿ ಮುಂಬೈಯಲ್ಲಿ ವಿಲಾಸ ಜೀವನ ಕಳೆದ. ನನ್ನ ಜೀವನದ ಹಾದಿ ಪುನಃ ಸೃಷ್ಟಿಸುವ ಸಾಹಸ ನಿಮ್ಮಲ್ಲಿದೆಯೇ? ಭಾರತಿ, ನಿನಗೆ ಸಿಗುವುದು ಸಿರಿತನವಲ್ಲ ಭಾರತಿ, ಸ್ಮಶಾನ. ನಿಮ್ಮ ಮಾತಿನಂತೆ ನಡೆದುಕೊಳ್ಳಬೇಕು. ನನ್ನ ಕೈಯಿಟ್ಟು ಅಪಹಾಸ್ಯ ಮಾಡುವ ಮತಿಯಿಂದ ನೀವಾಗಬಾರದು. ಭಾರತಿ, ನೀನು ತಿಳಿದಂತೆ ಮತಿಯಿನ ಮಂಗ ಮಾನವ ನಾನಲ್ಲ. ಆಡಿದೆ ಮಾತು ಕೊಟ್ಟಿದ್ದೇ ವಚನೆ. ಈ ಮಾತಿನ ತಪ್ಪಿದರೆ ಇದೇ ಪಿಸ್ತೂಲಿನಿಂದ ನಿನ್ನ ಪ್ರಾಣ ತೆಗಿ. ತಿಳಿಯಿತೆ? ಆಗ್ಲಿ ನೀವ್ ಹೇಳಿದಂತೆ ಈ ಪಿಸ್ತೂಲಿನ ಗುಂಡಿನಿಂದ ಆ ದೇವರನ್ನು ಸರ್ವನಾಶ ಮಾಡಿ ನಿಮ್ಮ ಪಾದಕ್ಕೆ ಪಾತ್ರರಾಗುವೆನು. ಭಾರತಿ, ಇದ್ದರೆ ಇರಬೇಕು, ನಿನ್ನಂತ ಹೆಣ್ಣಿರಬೇಕು. ಅಂತೂ ನಿನ್ನ ಪ್ರೇಮ ಮನದಲ್ಲಿ ಮನೆ ಮಾಡಿತು. ಈ ಸೃಷ್ಟಿಯ ಸುಂದರವನದಲ್ಲಿ ಒಂದಾಗಿ ನಗಾಡೋಣ. ಅನರ್ಥ
ಬೇಗ ಹೆಚ್ಚಾಗಿ ಹರಿದ ಹರಿದ ಈ ಒಳಗ ಕೊಡಲೇ ಕೊಡಲೇ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಜೀವನ ಈ ಆಶಾ ಲತೆಯಲ್ಲಿ ಸರಿ ನಾನು ಬರ್ಬೇ ಬಾಯ್ ಕೊಂದು ಗುಟ ಪುರುಷರ ತೋಳ ತೋಳತೆಯನ್ನು ನೆತ್ತಿಸಿರುವ ಎಣ್ಣೆಯೇ ನಾ ಬಲ್ಲೆ ಭಾರತಿ ಇಂದು ನಿನ್ನ ಜೀವನದ ಅಂತ್ಯ ಗಂಡನನ್ನ ಬಿಟ್ಟು ಅದೇ ಪುರುಷನ ವಿಷಯ ಬಯಸುವ ಸೂಳೆ ನಿಮ್ಮಂತ ಬಂಡರಂಡರಿಂದ ಈ ಸಮಾಜ ಕೆಟ್ಟು ಹೋಗಿದೆ ಭಾರತಿ ನಿನಗೆ ಸಿಗುವುದು ಮುಂಬೈ ವಿಲಾಸ ಜೀವನವಲ್ಲ ಮಶಾನದ ಸ್ವರ್ಗಲೋಕ ಹೇಗಿದೆ ನನ್ನ ಕೊನೆ ಸಂಚಿನ ಸವಿಸ್ತಾರವಾದ ಮುನ್ನೋಟ ಫಲ ನೋಟದ ದುಃಖ ಇಂದು ನನ್ನ ಕಾರ್ಯ ಸಾಧನ ಸಫಲ ನನ್ನ ಮಗುವಿಗೆ ಜನ್ಮ ನೀಡುವವಳು ನನ್ನ ಕಾಪಾಡು ಹಸಿವನ್ನು ತಡೆದುಕೊಳ್ಳಬೇಕಾಗಿಲ್ಲ ಹೊಟ್ಟೆಯಲ್ಲಿ ತುಂಬಾ ಸಂಕಟವಾಗ್ತಾ ಇದೆ ಅಬ್ಬಾ ಚೆಂದಿರಲಿಲ್ಲದ ಆವಾಲಿನಲ್ಲಿ ಬೆಳಗುವ ಒಬ್ಬ ಕುರುಡನು ಚೆಂದಿರಲಿಲ್ಲದ ಬೆಳಗಿನ ಹುಡುಕುವ ಒಬ್ಬ ಕೂಡಲು ಕಳ್ಳಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ
ಅಳುವ ಕಣ್ಣಿಗೆ ರಕ್ತಗಳಿಲ್ಲ ಕಳೆದಿರಲಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನೇ. ಸಕಲ ಸಂಪತ್ತಿನ ಸಿರಿತನದ ಮನೆಯಲ್ಲಿ ಹಣವಂತರಾಗಿ ಮೆರೆಯಬೇಕಾಗಿದ್ದ ನಾನಿಂದು ಬೀದಿಯಲ್ಲಿ ಹಸಿವಿನ ದಾಹವನ್ನು ಉಳಿಸಿಕೊಳ್ಳಲು ಭಿಕ್ಷೆ ಬೇಡ, ಹಸಿದ ಒಡ ಸಂತೈಸಿಕೊಳ್ಳಲು ಭಿಕ್ಷೆ ನೀಡಿ ಕುರುಡನಿಗೆ. ಹಾಳು ಹೊಟ್ಟೆಯ ಸಂಕಟಕ್ಕೆ ಈ ಊರಿನ ಧರ್ಮದ ನಮ್ಮ ಅಶೋಕ ಭಿಕ್ಷುಕ ವಿಕಾರಿ. ಹೆಂಡತಿ ಎಂಬ ಬಣ್ಣದ ಚಿಟ್ಟೆಯ ಮಾತು ಹೇಳಿ ನನ್ನ ಅಣ್ಣ ತಂಗಿಯ ಮೇಲೆ ಇದೇ ಸಲ ಸಂಶಯ ಅಪವಾದ ಮಾಡಿ ಮನೆಯಿಂದ ಹೊರ ಹಾಕಿದ ಪಾಪಿ ನಾನು ಮಾಡಿದ ಪಾಪಕ್ಕೆ ದೇವರು ನನ್ನ ನೆರಳಿಸಿಕೊಂಡ. ನಾನು ಬದುಕಬಾರದು, ಈ ಭಿಕ್ಷೆ ಬೇಡ ಪ್ರಾಣ ಬಿಡಲೇ ಇಲ್ಲ. ನನ್ನ ಅಣ್ಣ ತಂಗಿ ಚಂದ್ರನಲ್ಲಿ ಕ್ಷಮೆ ಕೇಳಬೇಕು. ಕುರುಡನಾಗಿ ಬದುಕಿ ಮೊದಲು ನನ್ನ ತಂಗಿಯನ್ನು ಹುಡುಕುತ್ತೇನೆ. ಸೀತಾ ಬರ್ತೀರಮ್ಮ, ಬರುವನಮ್ಮ ನನ್ನ ಅದೃಷ್ಟ ಅಣ್ಣ. ಅರ್ಥವಿಲ್ಲ ನೀಡುವಾಲೋ ನಮ್ಮದು ಈ ಸ್ವಾರ್ಥವಂದೇ ಬಡವನ ಆಳುವಂಥದ್ದು. ಎಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ ಕೆಟ್ಟದು ಅಂದುಕೊಂಡವಗೆ ನಾನೇ ನಿನ್ನ ಗಂಡ ಹಾಕುವೆ ಹೂವಿನ ಮಾಲೆ. ನಿಮ್ಮ ಮಗ ನನ್ನ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಂಡು ಬಿಟ್ಟನ್ರಿ. ಅದಕ್ಕ ನಾನ ಗಂಟೆ ಮನಸ್ಸು ಮಾಡಿ ಇವನ ಮದುವೆ ನೀ ಸ್ವಲ್ಪ ಬುದ್ಧಿ ಐತೆ ಅಲ್ಲ, ಈ ವಿಷಯ ನಾಲ್ಕು ಮಂದಿ ಗೊತ್ತಾರ ಇಬ್ಬರನ್ನ ಕಾಲ ನೀವಿಬ್ರು ಯಾಕೆ ನಮ್ಮ ಗುದ್ದಾಡಕತ್ತೀರಿ? ನನ್ನ ಸಲುವಾಗಿ ಹೇಳ್ತೀನಿ. ಅದೇನೋ ಅಂತಾರಲ್ಲ, ಗಂಡ ಹೆಂಡತಿ ಜಗಳದೊಳಗ ಸುಗಾಫೆ ಆದಂಗ ಈ ಕಡೆ ನೀನು ಮದುವೆ ಆಗ್ತೀವಿ ಅಂತೀನಿ, ಈ ಕಡೆ ನೀನು ಮದುವೆ ಆಗ್ತೀವಿ ಅಂತೀನಿ. ಮಗ ನಿಮ್ಮಂದ್ರ ಬಂದು ಯಾರು ಮದುವೆ ಆಗ್ತಾರ? ಅಲ್ಲೇ ಎಲ್ಲರ ದನ ಇರ್ತದ ಪಾಠಕ್ಕೆ ಬರ್ರಿ ಗಾಡಿ ನಿನ್ನ ಮುಂದೆ ಯಾವ್ಯಾಕೆ ಮಾಡಕ್ಕೆ ಮಾಡ್ಬೇಕು ಡ್ಯಾನ್ಸ್ ಮುಚ್ಚ್ರಿ ಬಾಯಿ ಹಡಪದ ನಾಯಿಗಳ ಇಬ್ರು ಉದ್ದಾಡಕ್ಕೆ ಹೋಗ್ಬಿಡ್ರಿ ಹೆಣ್ಣು ನಾಯಿ ಸಂಬಂಧ. ಅಲ್ಲೋಡ ಆ ಪೂಜಾರಿ ಯಾರು ಏನು ಎಂತ ಅಂತ ಕೇಳಿ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ರಿ ಎಲ್ಲರಿಗೂ ಒಳ್ಳೆಯದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬರ್ರಿ ಹೆಂಗಾರ ಮಾಡಿ ಪುಣ್ಯ ಬರ್ತೈತೆ.
ನಾನು ನಿಮ್ಮ ಕಾಲಿ ಬೀಳ್ತೀನಿ ಈ ರತ್ನ ಮೊದಲಾಗಿ ತೀರ್ಥ ತಗೊಳ್ಳಿ. ಶಂಭೋ ಶಿವ ಪರಮಾತ್ಮ ಈ ರತ್ನ ನಾನು ಮಜಾನ್ ಮಾಡ್ತಂದೆ. ಮತ್ತೆ ಕಡ ಯಾಕೆ ಕಟ್ಟಿಸ್ಕೊಂಡು ಪಂಡು ಹೆಂಗಾರ ಮಾಡಿ ರತ್ನ ಅಂದಂಗ ಇವ್ರಿಬ್ರು ಮಬ್ಬನಾಗಿಬ್ಬನ ಕಾಣಕತ್ತಾರ. ಜಲ್ದಿ ಮಂತ್ರ ಓದಿ ತಾಳಿ ಕಟ್ಟಿಸೋ ಹೇಳು ನಾನು ಮಂತ್ರ ಹೇಳ್ತೇನೆ. ಜಲ್ದಿ ಹೇಳ ಜಲ್ದಿ ಮಂತ್ರ ಹೇಳ. ಬಿಪಿ ಹೇಳ್ತೇನೆ. ನಾನು ಮಂತ್ರ ಓದುತ್ತೇನೆ, ನೀವು ಹೂವಿನಾರ ಬದಲಾಯಿಸಿಕೊಳ್ಳಿರಿ. ತದೇವ ಲಕ್ಷಣ ಸುಧಾನಂತ ದೇವ ತಾರಬಲಂ ಚಂದ್ರಬಲಂ ದೇವ ಸುಬಲಕ್ಷಣ ಸಾವಧಾನ ದೇವಮಂಗಲಂ ಜಯ ನಮಃ ಪಾರ್ವತಿ ಪರಿಹರಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಂದಂಗ ಗೋವಿಂದ ಅವರೇ, ನಿಮ್ಮ ಹೆಣ್ಣು ಹೇಳ್ತಿ ಹೇಳಿ. ನಾನು ಬಂಗಾರಪ್ಪ ಗೋವಿಂದಪ್ಪನ ಅದಕ್ಕೆ ಕೇಳಿದೆ ನಾನು. ಓಡಿ ಬಿಟ್ಟು ಯಾಕೆ ನಾನು ಮನ್ಸು ನೋವು ಮಾಡ್ಲಿ ಅಂದಂಗ ಬಂಗಾರ ಹೇಳ್ರಿ ನಿಮ್ಮ ಹೆಂಡತಿ ಹೇಳ್ತಿರ್ನ ಹಕ್ಕದಲ್ಲಿ ಹೊಡೆದ್ರೆ ಮಕ್ಕಳಿಗೆ ಬರೋಳು ಅವ್ವಾ ಶ್ರೀಮತಿ ಅವರೇ ಬರ್ರಿ ನಿಮ್ಮ ಗಂಡ ದರ್ಶನ ಮಾಡ್ಕೊಂಡು ಹೇಳ್ರಿ. ಕಟ್ಟಗ ರೊಟ್ಟಿ ಕಾರ್ಪುಟ್ ಚಟ್ನಿ ಕಟ್ಕೊಂಡು ಅಂತ ಮಧು ಚಂದ್ರ ಅಂದ್ರ ಹೊತ್ತಾತು ಇಬ್ರು ನಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವೀರಭದ್ರ ಓಂ ನಮಃ ಶಿವಾಯ. ಶುರು ಮಾಡಿಯಲ್ಲ ಓಂ ನಮಃ ಶಿವಾಯ. ಸ್ವಾಮಿ ಮಾಡಿ ಏ ಅಂತ ಬುದ್ಧಿ ಚಲೋ ಕಲ್ತ್ಕೊಂಡು ಇನ್ನೊಮ್ಮೆ ನಮ್ಮ ತಂದೆಗೆ ಅಲ್ಲ ಹೆಂಗಾಗ್ತದೆ ತಂದೆ ಮಗನಿಗೆ ಇನ್ನೊಂದು ಸೇರ್ಸಿ ಬಂದ್ರೆ ಕೇಳ ನನ್ನ ಮಕ್ಕಳಿಗೆ ಅಂತ ಔಷಧ ಕಟ್ಟೇನೆ. ಇನ್ನೊಮ್ಮೆ ನಮ್ಮ ತಂದೆಗೆಲ್ಲ ರತ್ನ ಇನ್ನೊಂದ್ ಸಲ ನಿನ್ನ ತಂಡಿಗೆ ಬಂದ್ರೆ ಕೇಳು. ಈ ಊರು ಶನೇಶ್ವರ ಮಠ ತಂದೆ ಮಗ ಅಂತೂ ಮದುವೆ ಮಾಡಿಕೊಂಡ್ವಿ. ಇದ ಖುಷಿ ಅಲ್ಲಿ ಶಾಪ್ ಬಿಡೋಕೆ ಹೋಗಿ ನಾವು ತಪ್ಪು ಮದುವೆ ಹೋಗ್ಬಿಡೋ ಹಂಗಂತೆ ಹಂಗಾರ ನಡಿ. ನನ್ನ ನೋಡಿ ಕಲ್ಲಿನಿಂದ ಹೊಡೆದರಾ? ಹೊಡಿರಿ ಹುತ್ತ ಹೊಡಿರಿ. ಯಾರಿಗೆ ಹುಚ್ಚು? ಈ ಮಾಂಸದ ಮಧ್ಯೆ ಮಾನವನ ಶರೀರಕ್ಕೆ ಹುಚ್ಚ? ಅಲ್ಲ ಗುಣವಂತ ನನ್ನ ನೋಡಿ ಕಲ್ಲಿನಿಂದ ಹೊಡೆದರಾ? ಹುಚ್ಚ ನಾನು ಹುಚ್ಚ ಕಡೆಗೆ ನನ್ನನ್ನು ನೋಡಿ ನೋಡಿದರಾ? ಕಡೆಗೆ ನೀವೇ ಹುಚ್ಚರು.
ನೀನು ಈ ಪಾಪ ಮಾಡಿದೆ ಅಂತ ಈ ಪಾಪಿ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಹುಟ್ಟಿ 3 ದಿನವಾದ ಹೊಟ್ಟೆಗನ್ನ ಇಲ್ಲ ಹಸುವಿನ ದಾಹ ತಾಳಲಾರದೆ ನನ್ನ ಎದೆಯ ಹಾಲನ್ನು ಕೂಡ ಕುಡಿಯಲಾಗಿಲ್ಲ. ಈ ಹಸುವಿನ ತಾಪವನ್ನು ತಡೆದುಕೊಳ್ಳಲಾಗಿಲ್ಲ. ಹೊಟ್ಟೆಯಲ್ಲಿ ತುಂಬಾ ಸಂಕಟವಾಗ್ತಾ ಇದೆ. ದೇವರೇ, ಯಾವುದೋ ಮಹಿಳೆ ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಸಂತೈಸುತ್ತಾ ಹಸುವಿನ ಪಾಲೆಯಲ್ಲಿ ಇದೆಂತ ದೃಶ್ಯವೇ ತಾಯಿ? ಯಾರಮ್ಮ ನೀನು? ಯಾರಮ್ಮ ನೀನು? ನನ್ನವರು ನನಗೆ ಇದ್ದಾಗ ಆದರೆ ಅದು ಈ ಕಾಡಿಗೆ ಬಂದೆ. ಈ ಕಾಡಲ್ಲಿ ಮಗುವಿಗೆ ಜನ್ಮ ನೀಡಿದೆ. ಈಗ ಹಸುವಿನಿಂದ ಬಾಳುತ್ತಿರುವೆ. ಅದಿಲ್ಲ ನನ್ನನ್ನು ಎಷ್ಟೊಂದು ವಿಚಾರ ಮಾಡುತ್ತಿರುವರಲ್ಲ, ನೀನು ಯಾರಪ್ಪ? ನಿನ್ನಂತೆ ನಾನೊಬ್ಬ ಅಂಗಳದಲ್ಲಿ ತಾಳಿ ಕಟ್ಟಿರುವ ಹೆಂಡತಿಯ ಮಾತು ಕೇಳಿ ಅಣ್ಣ ತಂಗಿಯರ ಮೇಲೆ ಇಲ್ಲ ಸಲ್ಲದ ಸಂಶಯ ಅಪವಾದ ಮಾಡಿ ಮನೆಯಿಂದ ಹೊರಹಾಕಿ ನಾನು ಮಾಡಿದ ಪಾಪಕ್ಕೆ ದೇವರು ನನ್ನ ನೇತ್ರಗಳನ್ನು ಇಟ್ಟುಕೊಂಡ. ಸಕಲ ಶ್ರೀಮಂತಿಕೆಯನ್ನು ತೊರೆದು ಕೈಯಲ್ಲಿ ಭಿಕ್ಷೆ ಪಾತ್ರೆ ಹಿಡಿದು ನನ್ನ ತಂಗಿಯನ್ನು ಹುಡುಕುತ್ತಿರುವ ತಿರುಕನಮ್ಮ ನಾನು. ಸೀತವ್ವ, ಸೀತಾ, ನಿನ್ನನ್ನು ನನ್ನ ಹೆಂಡತಿಯ ಮಾತು ಮಾಡಿ ಮನೆಯಿಂದ ಹೊರ ಪಾಪಿಯಮ್ಮ, ನಿನ್ನ ಹೋಗ್ಲಿ ಬಿಡಲ್ಲ. ಏನೋ ನಡಿಬಾರ್ದ ಘಟನೆ ನಡೆದು ಹೋಯ್ತು. ಅದನ್ನ ನೀನೆಲ್ಲ ಮನಸ್ಸಿಗೆ ಹಂಚಿಕೊಳ್ಬಿಡಲ್ಲ. ಪಾಪು ನೋಡಪ್ಪ, ಇವರೇ ನಿನ್ನ ಮಾವ. ನಿಮ್ಮ ಮಾವ ಬಂದ ನೋಡ್ಕಲ್ಲ. ಪಾಪು, ನಿನ್ನ ಮಾವ, ನಿನ್ನ ಮುಖ ನೋಡ ಮಾವ ಅರಮನೆಯಲ್ಲಿ ಜನ್ಮ ತಾಳದಾಗಿದ್ದ ಈ ಜನ್ಮ ತಾಳುವಂತಾಯ್ತೇನಪ್ಪ. ಇದಕ್ಕೆಲ್ಲ ತಂಗಿ ತಂಗಿ, ಮೊದಲ ಸಲ ಕಂಡ ನಿನಗೆ ಹಣ್ಣು ಭಿಕ್ಷೆ ಬೇಡ ತಂಗಿ, ಇದು ಭಿಕ್ಷೆ ಬೇಡ ಅನ್ನೋಸ್ಕರಮ್ಮ ತೆಗೆದುಕೊಳ್ಳಲು ನಾವೆಷ್ಟೇ ಅಷ್ಟು ಕರೆದರು ಮರಳಿ ಬರುವುದಿಲ್ಲ ನಮ್ಮ ಜೀವನ. ನಮಗೆ ಈ ಹಳಸಿದ ಅನ್ನವೇ ಗತಿಯಲ್ಲ.
ಹಸಿದ ಒಡಲಿಗೆ ಈ ಹಸಿದ ಅನ್ನವೇ ಮಗು ನೆತ್ಕೋಣ. ಅಯ್ಯೋ ದೇವರೇ, ನನ್ನ ತಂಗಿ ಎಷ್ಟು ಕಷ್ಟಪಟ್ಟು ಈ ಕಣ್ಣನಿಗೆ ಜನ್ಮ ನೀಡಿದಳು. ಎಷ್ಟು ನೋವು ನಲಿವುಗಳನ್ನು ಸಹಿಸಿಕೊಂಡು ಈ ಕಣ್ಣನಿಗೆ ಜನ್ಮ ನೀಡಿದಳು. ತಂಗವ್ವ, ನೀನು ಪಟ್ಟ ಕಷ್ಟ ಈ ಸಮಾಜಕ್ಕೆ ಸಾಕು ತಂಗಿಯ ಸಂಕಟ. ಅಯ್ಯೋ ಬರಹಗಾರನೇ, ಅದರ ವಿಚಿತ್ರವಪ್ಪ ಸನ್ನಿವೇಶ. ಇಬ್ಬರು ಒಟ್ಟಿಗೆ ಊಟ ಮಾಡಲು ಬಾ. ನಮ್ಮನ್ನ ಸೂತ್ರಧಾರಿಯಾಗಿ ಗೊಂಬೆ ಅಂತ ನಿನ್ನ ಮನಸ್ಸಿಗೆ ಇಷ್ಟು ಜನರಿಗೆ ದಾನ ಮಾಡಿ ಹಸಿದ ಬಡವರಿಗೆ ಅನ್ನ ಹಾಕಿದ ನಮ್ಮನ್ನು ಬೀದಿಯಲ್ಲಿ ಭಿಕ್ಷುಕರಿಗಿಂತ ಕೀಳಾಗಿ ಕಾಣುತ್ತಿವೆಯಲ್ಲ. ಎಲ್ಲಿವರೆಗೂ ನಿನ್ನ ಆಟ? ಹೇಳು ತಂದೆ, ಹೇಳು. ಅಶೋಕ್, ನಿಮ್ಮ ಸರ್ವಸ್ವಸ್ತು ನಾಶವಾಗಿ ಕೊನೆಗೆ ಉಳಿದಿರುವುದು ಭಿಕ್ಷೆ ಪಾತ್ರೆ. ಅದರಲ್ಲಿ ದಿನವನ್ನವರು ಅಳಿಸಿದ ಅನ್ನ. ಅದರಲ್ಲಿ ಯಾವುದೋ ದೊಡ್ಡ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಮೈಯಲ್ಲ ಮತ್ತೊಬ್ಬರ ಮಗನ ಕೋಣರ ಕೈಯಲ್ಲಿ ಯಾರು ಕೊಡುತ್ತಾರೆ? ಇದು ಅವರ ತಂಗಿಯ ಮದುವೆ ಆಗಿರಬೇಕು. ಓಹೋ, ಈ ಸೂಳೆಯ ಮಗನು ಏಕದೀವ. ನನ್ನ ತಂಗಿ ಸತ್ಯವಾನ್ ಸಾವಿತ್ರಿಗಳು ಸೂಳೆಯನ್ನು ಕೀಳು ಮಟ್ಟಕ್ಕೆ ಹೋಲಿಸಬೇಡ. ಮೊದಲು ನೀನು ಹುಟ್ಟಿ ಬಂದ ಜನ್ಮದ ಬಗ್ಗೆ ತಿಳಿದುಕೋ. ನೀನು ಇಷ್ಟೊಂದು ಮನೆ ಮುರುಕನಾಗಿರಬೇಕಾದರೆ ನೀನು ಸಾಮಾನ್ಯನಲ್ಲ. ಹಂದಿ ಜಾತಿಯ ಒಳಸುಕೊಂಡವನೇ ಇರಬೇಕು. ಮೊದಲು ಇಲ್ಲಿಂದ ದೂರಾಗಲೇ ದೇವೇಂದ್ರ ಎಂದು ಕೊಬ್ಬಿನಿಂದ ಉಬ್ಬಿ ಮಾತನಾಡುತ್ತಾನೆ. ಅಲ್ಲಿ ಕೂಡ ಪಾಪ ಕಣ್ಣಿಲ್ಲ. ಕಣ್ಣಿದ್ದರೆ ನಮ್ಮನ್ನು ನುಂಗಿ ನೀರು ಬಿಟ್ಟುತ್ತಾ ಏನೋ. ಪಾಪ ಕಣ್ಣಿಲ್ಲ. ಕುರುಡನ ಕೈಯಲ್ಲಿ ಮಗು. ಊಟ ಮಾಡ್ತೀಯಾ? ಮಾಡು. ಯಾರು ನನ್ನ ಕೈಯಲ್ಲಿ ಅಶೋಕ್, ಬೇರೆ ಯಾರು ಅಲ್ಲ, ನಿನ್ನ ಒಡಹುಟ್ಟಿದ ಸಹೋದರ ಧರ್ಮ ಚೆನ್ನಾಗಿದ್ದಾನೆ. ಏನಾಯ್ತಲ್ಲ ನಮ್ಮ ಪರಿಸ್ಥಿತಿ. ದೇವೇಂದ್ರ, ನಮ್ಮ ಅಣ್ಣ ಮಾಡಿದ ಒಂದೇ ಒಂದು ತಪ್ಪಿನಿಂದ ನಮ್ಮ ಮನೆತನವನ್ನು ಹಾಳು ಮಾಡಿದೆಯಲ್ಲ. ನಿನ್ನಂತವನನ್ನು ಆ ದೇವರು ಸುಮ್ಮನೆ ಬಿಡುವುದಿಲ್ಲ. ನೀಚ. ಅಶೋಕ್, ನನ್ನ ವಿಷಯದ ಮಾತನಾಡದಲ್ಲಿ ನಿಮ್ಮ ವಂಶವೇ ಬಿಟ್ಟು ಬೆಂಕಿಯ
ಕಿವಿಯಲ್ಲಿ ಸುಟ್ಟು ನೆಲಸಮವಾಗುವಂತೆ ತಲುಪಿದೆ. ಮೊದಲ ಇವರಿಬ್ಬರ ಕಣ್ಣಿಗೆ ಹಾಕುತ್ತ ಕಾಸ್. ಬೇಕಿದ್ರೆ ನನಗೆ ಕೊಂದು ಹಾಕಿ. ನನಗೆ ಏನು ಮಾಡಬೇಡಿ. ಸೀತಾ, ನಿನ್ನ ಅಣ್ಣಂದಿರ ಬೇಕಾದರೆ ನಾನು ಹೇಳಿದರೆ ನನ್ನ ಮುಂದೆ ನರ್ತಕಿಗೆ ನಾಯಿ ನಾಯಿಯಬೇಕು. ಹಾಗಾದರೆ ಬರೆಯಬಹುದು. ಸೀತಾ, ಇವನ ಮಾತಿನಂತೆ ನರ್ತಕಿ ನೀನಾಗಿದ್ದೀನಿ ಬೇಡಪ್ಪ. ನಾವು ಸತ್ತರೂ ಚಿಂತೆ ಇಲ್ಲ. ನಾನು ಕುರುಡ, ನಮ್ಮಣ್ಣ ಹುಚ್ಚ. ನಾವು ಇದ್ದರೂ ಅಷ್ಟೇ, ಸತ್ತರೂ ಅಷ್ಟೇ. ಏ ದೇವೇಂದ್ರ, ನನ್ನ ತಂಗಿಯನ್ನು ನಿನ್ನ ಮನ ಮುಚ್ಚವಂತೆ ನರ್ತಕಿಯಾಗಿ ಕಳಿಸಬೇಡ. ಬೇಕಿದ್ದರೆ ನನ್ನನ್ನು ಕೊಂದು ಬಿಡು. ನಾನು ನೀನೇ ಹೇಳಿ ನಾನು Thank you.